ಜೋಹಲ್ ರೋಡು ಲಕ್ಷ್ಮೀ ಮೂಲೆಗೆ ಬಂದು ಇಲ್ಲಿ ಓಪನ್ ಮಾಡಿದ್ದಾರೆ. ಈಗ ಖಜಾನೆ ತುಂಬಾ ತುಂಬುತ್ತೆ, ಯಾಕಂತಂದ್ರೆ ಇದು ಬೆಳಗ್ಗೆ ಓಪನ್ ಅಂದ್ರೆ ರಾತ್ರಿ 10 ಗಂಟೆ ತನಕ ಓಪನ್ ಆಗುತ್ತೆ. ಇದೊಂದು ವಿಶೇಷ. ಈಗ ಮಾವಳ್ಳಿ ಕೇಳಿ ಟೇಸ್ಟ್ ತುಂಬ ನಾವು ಯಾವ ರೋಡಲ್ಲೂ ಅಕಸ್ಮಾತ್ ಇದೆ ಅಂತಂದ್ರೆ ಒಂದು ಟೇಸ್ಟ್ ಕೊಡ್ತಿರ್ತಕ್ಕಂಥದ್ದು ಮಾವಳ್ಳಿ ಬಿರಿಯಾನಿ. ನಮ್ಮನೆ ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಏನು ಹೇಳೋಕ್ಕಾಗಲ್ಲ. ಅವಾಗೇನು ತಿನ್ನೋ ಅದೇ ಟೇಸ್ಟ್ ಖಂಡಿತ. ಈಗ ಶುರುವಾಗ್ತಾ ಇದೆ. ಜಿಲ್ಲೆ ಒಂದು ಆ ಜಿಲ್ಲೆಯಲ್ಲಿ ಇನ್ನೊಬ್ರು ಮಾಡ್ಬಿಟ್ಟು ಸರ್ ನಮಗೂ ಫ್ರಾಂಚೈಸಿ ಕೊಡಿ ಸರ್ ಅಂತ ಕೇಳುವಂತ ನೆಕ್ಸ್ಟ್ ಮಂತ್ ಒಂದು ಹುಬ್ಳಿಲಿ ಓಪನ್ ಆಗ್ತದೆ. ಅದೇ ಹುಬ್ಳಿಲಿ ಓಪನ್ ಆಗ್ತಿದೆ ಅಂತೆ, ಚಿಕ್ಕಮಂಗ್ಳೂರಲ್ಲಿ ಆಲ್ರೆಡಿ ಓಪನ್ ಆಗಿದೆ. ನೀವು ಪ್ರತಿಯೊಂದು ಕಡೆಗೂ ಹೋಗಿ ಅಡಕೆರೆ ಮಾಡ್ತಾ ಇದೀವಿ. ನಮ್ಗೆ ಏನು ಡಿಶ್ ಕೊಡ್ತೀವಿ ಅದೇ ನಮಗೆ ಮಾಸ್ಟರ್ ಡಿಶ್ ಅನ್ನೋತರ ಕೆಲಸ ಕಂಪ್ಲೀಟ್ ರೆಸಿಪಿ ಕೂಡ ನಮ್ಮದೇ ಇರೋದ್ರಿಂದ ಯಾವುದೇ ಟೇಸ್ಟ್ ಆಗಿ ಚೇಂಜ್ ಆಗಲ್ಲ. ಕಂಪ್ಲೀಟ್ ಸೌದೆ ಒಲೆದು ಮಾಡೋದ್ರಿಂದ ಸೊ ತುಂಬ ಚೆನ್ನಾಗಿ ಮೇಡಮ್ ಅವ್ರು ಗ್ಯಾಸಲ್ಲಿ ಮಾಡ್ತಾರೆ, ನಾವು ಸೌದೆ ಒಲೆ ಮಾಡ್ತೀವಿ. ಅದೇ ಮೇನ್ ಪಾಯಿಂಟ್. ನೋಡಿ ಈಗ ಇಷ್ಟು ದೊಡ್ಡ ಆಂಬಿಯನ್ಸ್ ಮಾಡಿ ಜನ ಅನ್ಕೊಂತಾರೆ ದೊಡ್ಡ ಏನೋ ಪ್ರೈಸ್ ಇರ್ಬೋದು ಸರ್. ಖಂಡಿತವಾಗ್ಲಲ್ಲ, ತುಂಬ ರೀಸನಬಲ್. ಪ್ರತಿಯೊಬ್ಬರು ಬಂದು ಬಿರಿಯಾನಿ ತಿನ್ನೋದಕ್ಕೋಸ್ಕರ ನಾವು ಕೇಸ್ ಕೂಡ ಜಾಸ್ತಿ ಕೊಡ್ತಿದ್ದೀವಿ. ಬಿರಿಯಾನಿ 5 ಆಫರ್ ಅಂತ ಹೇಗಿದೆ. ಈಗ ಬಲ್ಕ್ ಅಂತಂದ್ರೆ ನಾವು ಆಫರ್ ಕೊಡೋಕ್ಕೆ ಸಾಧ್ಯತೆ ಆಗುತ್ತೆ. ಏನಾಗುತ್ತೆ, ಒಂದು ಬಿರಿಯಾನಿ ತೊಗೊಂಡು ಆಫರ್ ಕೊಡಿ ನಾವು ಕೊಡೋಕ್ಕಾಗಲ್ಲ. ಯಾಕೆಂದ್ರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಆಫರ್ ಕೊಟ್ಬಿಟ್ಟು ಫ್ರೀಯಾಗಿ ಕೊಟ್ಟರೆ ಜನಗಳಿಗೆ ಅದು ಇದಾಗಲ್ಲ. ಸೊ ಯಾವತ್ತಿದ್ರೂ ಅವ್ರಿಗೆ ಒಂದು ರುಚಿಯಾಗಲಿ ಟೇಸ್ಟ್ ಆಗಲಿ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋದು. ಸೊ ಅದೇ ದೊಡ್ಡ ಆಫರ್. ಒಬ್ಬರು ನಮ್ಮ ಕಡೆ ಒಂದು ಕ್ವಶನ್, ಜಾಸ್ತಿ ಕ್ವಶನ್ ಕೇಳ್ತಾರೆ. ನಾನು ಕೇಳ್ತೀನಿ ಕ್ವಶನ್ ಏನು ಹೊರದೇಶದಲ್ಲಿರುವಂಥ ಕನ್ನಡಿಗರಿಗೆ ನಿಮ್ಮ ಹೋಟೆಲ್ ಸವಿಯುಂಟು ತಿನ್ನುವಂಥ ಭಾಗ್ಯ ಯಾವ ಅಂದರೆ ಯಾವ ಪರ್ಸೆಂಟು ಹೇಳಿ ನಿಮ್ಮ ದುಬೈ ಆಗ್ತಾ ಇದೆ. ದುಬೈದು ಡಿಸ್ಕಷನ್ ಆಗ್ತಿದೆ. ಒಂದು ಸ್ವಲ್ಪ ಡಿಸ್ಕಷನ್ ಆಗಿ ನಮ್ಮ ಇದಕ್ಕಿಂತ ಯಾಕೆಂದರೆ ಪಾಸ್ಪೋರ್ಟ್ ಅವನು ನಾನು ಅವ್ನು ಇರ್ಬೇಕು, ಅವನು ಪ್ರವೀಣ ಇರಬೇಕು. ಸೊ ಅದರಿಂದ ಅವ್ರ ಪಾಸ್ಪೋರ್ಟ್ಗೆ ಹಾಕಿದ್ರೆ ಅಲ್ಲಿಗೆ ಗಡಿ ಹೊರನಾಡಿನ ಕನ್ನಡಿಗರು ಕೂಡ ಮಾವಳ್ಳಿ ಬಿರಿಯಾನಿನ ಸಜ್ಜಿದಲ್ಲೇ ಸವಿಯುತ್ತೆ.